ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ ಇದಾರಲ್ಲ, ಇವ್ರು ಏನಂದ್ರೆ ಈಗ ಒಂದು ರೀತಿ ಸಂಕಷ್ಟದಲ್ಲಿ ಸಿಲುಕಾಕೊಂಡ್ಬಿಟ್ರ ಅಂತ. ಒಂದು ಕಡೆ ಮಿತ್ರ ಚರಂತಿಮಠ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಇವರು ಫೈಟ್ ಮಾಡಬೇಕು. ಮತ್ತೊಂದು ಕಡೆ ರಾಜಕೀಯ ವೈರಿ ಯಡಿಯೂರಪ್ಪನವ್ರ ಮಗ ಅವ್ರನ್ನ ಸೋಲಿಸ್ಲಿಕ್ಕೆ ಕೆಲಸ ಮಾಡಬೇಕು. ಏನು ಮಾಡ್ತಾರೆ ಬಾಗಲಕೋಟೆಯಲ್ಲಿ ಯತ್ನಾಳ್? ಚರಂತಿಮಠ್ ಅವ್ರನ್ನ ಗೆಲ್ಲಿಸ್ತಾರ? ಗೆದ್ರೆ ವಿಜಯೇಂದ್ರ ನೇತೃತ್ವದಲ್ಲಿ ಚರಂತಿಮಠ್ ಗೆದ್ರು ಅಂತ ಬರುತ್ತೆ ಬಿಟ್ಟರೆ ಹೆಸರು. ಯತ್ನಾಳ್ ಚರಂತಿಮಠ್ ಅವ್ರನ್ನ ಗೆಲ್ಲಿಸಿದ್ರು ಅಂತ ಬರಲ್ಲ. ಹಾಗಾಗಿ ಇಲ್ಲಿ ಮಿತ್ರ ದ್ರೋಹನ ಅಥವಾ ಪಕ್ಷದ್ರೋಹನ ಅಥವಾ ಮಿತ್ರನಿಗೆ ಹೆಲ್ಪ್ ಮಾಡಬೇಕಾ ಅಥವಾ ವೈರಿಯನ್ನು ಸೆದೆ ಬಡಿಬೇಕಾ, ಇಂಥ ಸಂಕಷ್ಟದಲ್ಲಿರೋ ಯತ್ನಾಳ್ ಅವರ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಾಗಲಕೋಟೆ ಮೇಟಿಯವರ ನಿಧನದಿಂದ ತೆರವಾದ ವಿಧಾನಸಭಾ ಕ್ಷೇತ್ರ, ಅಲ್ಲೀಗ ಉಪಚುನಾವಣೆ. ಈ ಉಪಚುನಾವಣೆಗೆ ಕಾಂಗ್ರೆಸ್ ಕುರುಬ ಸಮುದಾಯದ ಅಂದರೆ ಮೇಟಿಯವರ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಅದೇ ರೀತಿ BJP ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ವೀರಣ್ಣ ಚರಂತಿಮಠ್ ಮಾಜಿ ಶಾಸಕರು, ಬಾಗಲಕೋಟೆಯಿಂದ ಗೆದ್ದಂಥವರು. ಈಗ ಮತ್ತೆ ಅವರೇ ನಿಂತಿದ್ದಾರೆ. ಒಂದು ಕಾಕತಾಳೀಯ ಏನಪ್ಪ ಅಂದರೆ, ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಕೊಡಿಸಿದ್ದು ಇದೇ ಯತ್ನಾಳ್ ಫಸ್ಟ್ ಟೈಮ್ ಅಂತ. ಮೊದಲ ಬಾರಿಗೆ ಟಿಕೆಟ್ ಸಿಕ್ಕಿದ್ದು ಯತ್ನಾಳ್ ಅವರಿಂದ ಅಂತ ವೀರಣ್ಣ ಚರಂತಿಮಠ್ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ಈಗ ವೀರಣ್ಣ ಚರಂತಿಮಠ್ ಯತ್ನಾಳ್ ಅವರಿಗೆ ನಿಷ್ಠೆಯಿಂದ ಇರ್ತಾರೋ, ಯಡಿಯೂರಪ್ಪನವ್ರಿಗೆ ನಿಷ್ಠೆಯಿಂದ ಇರ್ತಾರೋ ಗೊತ್ತಿಲ್ಲ. ಆದರೆ ಈ ಬಾರಿ B.Pharm ಅವ್ರಿಗೆ ಕೊಡ್ತಾ ಇರೋದು ವಿಜೇಂದ್ರ ಅವರು ಸೈನ್ ಹಾಕ್ಕೊಟ್ಟು, ಯಾಕಂದರೆ ಅವರು ಅಧ್ಯಕ್ಷರು. ಈಗ ಇಲ್ಲೇ ಇರೋದು ಟ್ವಿಸ್ಟ್ ಏನಪ್ಪ ಅಂದರೆ, ಯತ್ನಾಳ್ ಈ ಚುನಾವಣೆಯಲ್ಲಿ ಯಾವ ರೀತಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಒಂದು ಕಡೆ ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಹೋಗಿ, ತಮ್ಮ ಬಲವನ್ನು ತೋರಿಸ್ಲಿಕ್ಕೆ ಹೋಗಿ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜೇಂದ್ರ ವಿರುದ್ಧ ಯತ್ನಾಳ್ ಅವರು ಕೆಲಸ ಮಾಡ್ತಾರಾ, ಅಥವಾ ತನ್ನ ಆಪ್ತ ಮಿತ್ರ ವೀರಣ್ಣ ಚರಂತಿಮಠ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಪ್ರತಿಷ್ಠೆಯನ್ನು ಈಗ ಬದಿಗಿಟ್ಟು BJP ಪರವಾಗಿ ಕೆಲಸ ಮಾಡ್ತಾರೆ ಯತ್ನಾಳ್ ಅನ್ನೋದು ಸದ್ಯದ ಕುತೂಹಲವನ್ನು ಮೂಡಿಸಿದೆ. ಅದೇ ರೀತಿ ಬಾಗಲಕೋಟೆ ಹಿಂದುತ್ವದ ಒಂದು ರೀತಿ ಸ್ಟ್ರಾಂಗ್ ಬೇಸ್ ಇರುವಂತಹ ಒಂದು ನೆಲ. ಮೊನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ, ಆ ಮೆರವಣಿಗೆ ವೇಳೆ ನಡೆದಿರುವಂತಹ ಕಲ್ಲು ತೂರಾಟ, ಗಲಾಟೆಗಳು, ಅದಾದಮೇಲೆ ಯತ್ನಾಳಲ್ಲಿ ರಾಜಾರೋಷವಾಗಿ ಹೋಗಿ ಟೊಂಕ ಕಟ್ಟಿ ನಿಂತಿದ್ದು, ಮತ್ತೊಮ್ಮೆ ನಾನು ಮಾಡ್ತೀನಿ ಶಿವಾಜಿ ಮೆರವಣಿಗೆಯನ್ನು, ಯಾರು ಬರ್ತಾರೆ ಬಂದು ತಡೀಲಿ ಅಂತ ಹೇಳಿದ್ದು ಎಲ್ಲವೂ ಇದೆ. ಯತ್ನಾಳ್ ಹಿಂದುತ್ವದ ಪರವಾಗಿ ಭಾಷಣ ಮಾಡಿದರೆ ಎಷ್ಟು ಜನ ಕಾರ್ಯಕರ್ತರು ಸೇರ್ತಾರೆ, ಸಹಸ್ರಾರು ಸಂಖ್ಯೆಯಲ್ಲಿ ಎಷ್ಟು ಜನ ಶಿಳ್ಳೆ ಕೇಕೆ ಹೊಡಿತಾರೆ, ಅದು ಇದ್ದಿದ್ದೆ. ಆದರೆ ರಾಜಕಾರಣ ಅಂತ ಬಂದಾಗ, ಮತಗಳನ್ನು ಗಳಿಸೋದು ಅಂತ ಬಂದಾಗ ಭಾಷಣ ಮಾಡಿದಷ್ಟು ಸುಲಭವಲ್ಲ. ವೀರಣ್ಣ ಚರಂತಿಮಠ್ ಏನಾದರೂ ಈ ಸರಿ ಗೆಲ್ಲಬೇಕು ಅಂದರೆ ಯತ್ನಾಳ್ ಅವರು ಸಪೋರ್ಟ್ ಮಾಡಿದರೆ ಮಾತ್ರ ಸಾಧ್ಯ, ಇಲ್ಲಾಂದರೆ ಆಗೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಈಗ ತೀವ್ರ ಜಿಜ್ಞಾಸೆಗೊಳಗಾಗಿದ್ದಾರೆ. ಏನು ಮಾಡೋದು? BJP ಪರವಾಗಿ ಕೆಲಸ ಮಾಡಬೇಕಾ? ಚರಂತಿಮಠ್ ಅವ್ರ ಪರವಾಗಿ ಕೆಲಸ ಮಾಡಬೇಕಂದ್ರೆ BJP ಪರವಾಗಿಯೇ ಕೆಲಸ ಮಾಡಬೇಕು. ಚರಂತಿಮಠ್ ಪರವಾಗಿ ಓಟ್ ಕೇಳಬೇಕು ಅಂದರೆ ಯಡಿಯೂರಪ್ಪನವ್ರ ಪರವಾಗಿಯೇ ಓಟ್ ಕೇಳಬೇಕು. ಅಂಥ ಸಂದಿಗ್ಧತೆಯಲ್ಲಿ ಈಗ ಸಿಲುಕಿದ್ದಾರೆ ಯತ್ನಾಳ್. ಒಂದು ಕಡೆ ಯಡಿಯೂರಪ್ಪನವರ ವಿರುದ್ಧ ಕೆಲಸ ಮಾಡಿದರೆ ಮಿತ್ರದ್ರೋಹ ಮಾಡ್ದಂಗಾಗತ್ತೆ, ಅಥವಾ ಒಂದು ಕಡೆ ಮಿತ್ರನ ಪರವಾಗಿ ಕೆಲಸ ಮಾಡಿದರೆ ವೈರಿಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ, ರಾಜಕೀಯ ವೈರಿ. ಆದರೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ವೈರಿಗಳು ಅಲ್ಲ, ಯಾರೂ ಶಾಶ್ವತ ಸ್ನೇಹಿತರು ಅಲ್ಲ ಅನ್ನುವಂಥ ಮಾತಿದೆ. ಬಾಗಲಕೋಟೆಯಲ್ಲಿ ಅಂದರೆ ಒಂದೇ ಜಿಲ್ಲೆ ವಿಜಯಪುರ, ಬಾಗಲಕೋಟೆ. ಈಗ ಬಾಗಲಕೋಟೆ ಡಿವೈಡ್ ಆದಮೇಲೆ ಸಪ್ರೇಟ್ ಆಗಿದೆ. ಈ ಬಾಗಲಕೋಟೆಯಲ್ಲಿ ವಿಜಯಪುರದ ಹಿಂದೂ ಹುಲಿ ಯತ್ನಾಳ್ ಯಾವ ರೀತಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾರೆ? BJPಯ ಪರವಾಗಿ ಕೆಲಸ ಮಾಡ್ತಾರಾ, ಅಥವಾ ಇದೇ ಒಂದು ಟೈಮ್ ವಿಜಯೇಂದ್ರ ಅವರ ನಾಯಕತ್ವವನ್ನು ರಾಜ್ಯದ ಜನ ಒಪ್ಕೊಳ್ತಾ ಇಲ್ಲ, ವಿಜಯೇಂದ್ರ ಅವರ ನಾಯಕತ್ವವನ್ನು ಲಿಂಗಾಯತರು ಒಪ್ಕೊಳ್ತಾ ಇಲ್ಲ ಅಂತ ಪ್ರಚುರಪಡಿಸಲಿಕ್ಕೆ ಇರುವಂತಹ ಒಂದು ಅವಕಾಶ ಯತ್ನಾಳ್ಗೆ ಏನಪ್ಪ ಅಂದರೆ ಬೈ ಎಲೆಕ್ಷನ್. ಈ ಎಲೆಕ್ಷನ್ನಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾರಾ, ಅಥವಾ JCB ಪಕ್ಷ ಅಂತ ಏನವರು ಹೇಳ್ತಿದಾರಲ್ಲ, ಆ JCBಯಿಂದ ಈ ಚುನಾವಣೆಯಲ್ಲಿ ಫಲಿತಾಂಶ ಉಲ್ಟಾಪಲ್ಟಾ ಆಗೋ ಥರ ಏನಾದರೂ ಮಾಡ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.